ವೀಕ್ಷಕರೇ, ಎಲ್ಲರಿಗೂ ಸರಸ್ವತಿ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥದ್ದು KSETನ ಪೇಪರ್ 1 ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ಬರುವಂತಹ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಷನ್. ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಆ್ಯಂಡ್ ಮೋರೋವರ್ ಈಗಿನ ಎಜುಕೇಷನ್ ಸಿಸ್ಟಮ್ ಬೇಸ್ಡ್ ಆಗಿರುವಂಥದ್ದೇ ಈ ಒಂದು CBCS ಸಿಸ್ಟಮ್ ಮೇಲೆ, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ CBCS ಸಿಸ್ಟಮ್ ಮೇಲೇ ಈಗಿರುವಂತಹ ಒಂದು ಎಜುಕೇಷನ್ ಸಿಸ್ಟಮ್ ಬೇಸ್ಡ್ ಆಗಿರೋದು. ಹಾಗಾದರೆ ಏನಿದು CBCS ಸಿಸ್ಟಮ್ ಅನ್ನೋದಕ್ಕಿಂತ ಮುಂಚೆ, ಈ CBCS ಸಿಸ್ಟಮ್ ಅನ್ನೋದು ಇವ್ಯಾಲ್ಯೂಯೇಷನ್ಗೋಸ್ಕರ ಮಾಡಿರುವಂತಹ ಒಂದು ಸಿಸ್ಟಮ್. ಸೊ ಈ ಇವ್ಯಾಲ್ಯೂಯೇಷನ್ ಅಂದರೆ ಏನು ಅಂತ ಕೊಠಾರಿ ಕಮಿಷನ್ ಅವರು ಒಂದು ಡೆಫಿನೇಷನ್ನ ಹೇಳಿದ್ದಾರೆ. ಇವ್ಯಾಲ್ಯೂಯೇಷನ್ ಇಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್. ಅದೊಂದು ಕಂಟಿನ್ಯೂಯಸ್ ಆಗಿರುವಂತಹ ಪ್ರೋಸೆಸ್ ಆಗಿರುತ್ತೆ. ಇಟ್ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ದ ಟೋಟಲ್ ಸಿಸ್ಟಮ್ ಆಫ್ ಎಜುಕೇಷನ್. ಅಂದರೆ ಈ ಒಂದು ಇವ್ಯಾಲ್ಯೂಯೇಷನ್ ಅನ್ನೋದು ಈ ಒಂದು ಎಜುಕೇಷನ್ನ ಒಂದು ಅವಿಭಾಜ್ಯ ಅಂಗನೇ ಆಗಿದೆ. ಆ್ಯಂಡ್ ಅದು ಇಂಟಿಮೇಟ್ಲಿ ರಿಲೇಟೆಡ್ ಟು ಎಜುಕೇಷನಲ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಅಂದರೆ ಯಾವ್ಯಾವುದೊಂದು ಆಬ್ಜೆಕ್ಟಿವ್ಸ್ನ ನಾವು ಫುಲ್ಫಿಲ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅದಕ್ಕೆ ನಮಗೆ ಮೇಯ್ನಾಗಿ ಹೆಲ್ಪ್ ಮಾಡೋದೇ ಇವ್ಯಾಲ್ಯೂಯೇಷನ್ ಅನ್ನುವಂಥ ಪ್ರೋಸೆಸ್. ದ ಟೆಕ್ನಿಕ್ ಆಫ್ ಇವ್ಯಾಲ್ಯೂಯೇಷನ್ ಆರ್ ಮೀನ್ಸ್ ಆಫ್ ಕಲೆಕ್ಷನ್ ಆಫ್ ಎವಿಡೆನ್ಸ್ ಅಬೌಟ್ ದ ಸ್ಟೂಡೆಂಟ್ಸ್ ಡೆವಲಪ್ಮೆಂಟ್ ಇನ್ ಡಿಸೈರಬಲ್ ಡೈರೆಕ್ಷನ್ಸ್. ನಮಗೆ ಯಾವ ರೀತಿಯಾಗಿರುವಂತಹ ಒಂದು ಡಿಸೈರಬಲ್ ಚೇಂಜಸ್ ಬೇಕೋ ಅದನ್ನು ವಿತ್ ಹೆಲ್ಪ್ ಆಫ್ ನಾವು ಎಜುಕೇಷನ್ ಆ್ಯಂಡ್ ಇವ್ಯಾಲ್ಯೂಯೇಷನ್ನ ತೊಗೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೆಲ್ಲರಿಗೂ ಗೊತ್ತಿದೆ ಈಗ MHRD ಬಗ್ಗೆ. ಸೊ ದಟ್ ಈಸ್ ಹ್ಯೂಮನ್ ರಿಸರ್ಚ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ಅದು ಎಷ್ಟೊಂದು ಬದಲಾವಣೆಗಳನ್ನು ತರ್ತಾ ಇದೆ. ಸೊ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಆರ್ ನಾವು ಇನ್ ಪ್ರೋಸೆಸ್ ಆಫ್ ನ್ಯೂ ಎಜುಕೇಷನ್ ಪಾಲಿಸಿ. ಸೊ ಎಷ್ಟೋ ಎಜುಕೇಷನ್ ಪಾಲಿಸಿಗಳನ್ನ ಹೊರತರ್ತಾ ಇದೆ. ಎಜುಕೇಷನ್ ಸಿಸ್ಟಮ್ನ ಇನ್ನೂ ಅಪ್ಲಿಫ್ಟ್ ಮಾಡಬೇಕು, ಎಕ್ಸಲೆನ್ಸ್ ತರಬೇಕು, ಎಫಿಷಿಯನ್ಸಿ ತರಬೇಕು, ಹೈಯರ್ ಎಜುಕೇಷನಲ್ಲಿ ಡ್ರಾಪ್ಔಟ್ಸ್ನ ರೆಡ್ಯೂಸ್ ಮಾಡಬೇಕು, ಮತ್ತು ಕರಿಕ್ಯುಲಮ್ನ ಇನ್ನೂ ಇಂಪ್ರೂವ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಿರುವಂತಹ ಬದಲಾವಣೆಗಳನ್ನು ನಾವು ನೋಡ್ತಾ ಇರ್ಬೋದು. ಇವಾಗ ನಾವು ನೋಡಿರ್ಬೋದು ಎಷ್ಟೋ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಸೆಮಿಸ್ಟರ್ ಬೇಸ್ಡ್ ಮತ್ತು ಪರ್ಸೆಂಟೇಜ್ ಬೇಸ್ಡ್ ಇವ್ಯಾಲ್ಯೂಯೇಷನ್ನ ಫಾಲೋ ಮಾಡ್ತಾ ಇರ್ತಾರೆ. ಸೊ ಈಗ ಇಂಟ್ರೊಡ್ಯೂಸ್ ಆಗಿರುವಂಥದ್ದು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್, ದಟ್ ಈಸ್ CBCS. ಇದ್ರ ಮೇಲೆ ತುಂಬ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ನಾವು ನೋಡ್ಬೋದು CBCS ಇಂದ ನಮಗೆ ಏನು ಉಪಯೋಗ ಅಂತ ನಾವು ನೋಡೋದಾದರೆ, ಇದು ಯಾವುದೇ ಸ್ಟೂಡೆಂಟ್ನ ರಿಸ್ಟ್ರಿಕ್ಟ್ ಮಾಡಲ್ಲ, ವಿಚ್ ರಿಸ್ಟ್ರಿಕ್ಟ್ ದ ಸ್ಟೂಡೆಂಟ್ಸ್ ಟು ಟೇಕ್ ಅಪ್ ಅ ಸಬ್ಜೆಕ್ಟ್ ಆಫ್ ದ ಕೋರ್ಸ್. ಈಗ ಪರ್ಸೆಂಟೇಜ್ ಅಥವಾ ಮಾರ್ಕ್ಸ್ ಬೇಸ್ಡ್ ಇವ್ಯಾಲ್ಯೂಯೇಷನ್ ಸಿಸ್ಟಮಲ್ಲಿ ಏನಾಗ್ತಾ ಇತ್ತು, ಸ್ಟೂಡೆಂಟ್ಸ್ನ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದು ಪರ್ಟಿಕ್ಯುಲರ್ ಕೋರ್ಸ್ನ ತೊಗೊಳಕ್ಕೆ ಅಥವಾ ಚೂಸ್ ಮಾಡೋಕ್ಕೆ. ಬಟ್ CBCS ಸಿಸ್ಟಮಲ್ಲಿ ಯಾವ ರೀತಿ ಆಗೋದಿಲ್ಲ. ಸೊ ಅವ್ರು ಇಷ್ಟ ಬಂದಿದ್ದಂಥ ಇಂಟರ್ ಡಿಸಿಪ್ಲಿನರಿ ಅಥವಾ ಇಂಟ್ರಾ ಡಿಸಿಪ್ಲಿನರಿ ಕೋರ್ಸ್ಗಳನ್ನು ಕೂಡ ಅವ್ರು ತೊಗೊಳ್ತಾ ಹೋಗ್ಬೋದು. ಸೊ ಇದರಿಂದ ಅವ್ರಿಗೆ ಇನ್ನೂ ಏನೇನು ಬೆನಿಫಿಟ್ಸ್ ಅಂತ ಅಂದರೆ, ದ ಪಾತ್ ಆಫ್ ಸ್ಟೂಡೆಂಟ್ಸ್ ಟು ಲರ್ನ್, ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು, ಚಾಯ್ಸಸ್ ಕೂಡ ಜಾಸ್ತಿ ಇರುತ್ತೆ ಅವರಿಗೆ, ಈ ರೀತಿಯಾಗಿದ್ದಂಥದ್ದು. ಸೊ UGC ಕೂಡ ಕೆಲವೊಂದು ಗೈಡ್ಲೈನ್ಸ್ಗಳನ್ನು ಕೊಟ್ಟಿದೆ ಯಾವ್ಯಾವ ರೀತಿಯಾಗಿ ನಾವು CBCS ಸಿಸ್ಟಮ್ನ ಫಾಲೋ ಮಾಡಬೇಕು ಅನ್ನೋದಾದರೆ, ದ ಅಪ್ರೋಚ್ ಶುಡ್ ಬಿ ಅ ಸ್ಟೂಡೆಂಟ್ ಸೆಂಟ್ರಿಕ್. ಯಾವ ರೀತಿಯಾಗಿರುವಂತಹ ಅಪ್ರೋಚ್ ಇರುತ್ತೋ ಅದು ಸ್ಟೂಡೆಂಟ್ ಸೆಂಟ್ರಿಕ್ ಆಗಿರಬೇಕು. ದ CBCS ಸಿಸ್ಟಮ್ ವಿಲ್ ಪರ್ಮಿಟ್ ದ ಸ್ಟೂಡೆಂಟ್ಸ್ ಟು ಚೂಸ್ ದೇರ್ ಕೋರ್ಸ್ ಲೈಕ್ ಇಂಟ್ರಾ ಆರ್ ಇಂಟರ್ ಡಿಸಿಪ್ಲಿನರಿ ಕೋರ್ಸ್ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ ಯಾವ ರೀತಿಯಾಗಿ ಅಂತ ಅಂದರೆ, ಸ್ಟೂಡೆಂಟ್ಸ್ ಕ್ಯಾನ್ ಕಂಬೈನ್ ಅ ಫಿಸಿಕ್ಸ್ ವಿತ್ ಎಕನಾಮಿಕ್ಸ್. ಸೊ ಎಕನಾಮಿಕ್ಸ್ ಜೊತೆ ಅವ್ರು ಕಂಬೈನ್ ಮಾಡ್ಕೋಬೋದು. ಅಂದರೆ ಅದೇ ಕೋರ್ಸ್ನೇ ಮಾಡಬೇಕು ಅಂತ ಏನಿಲ್ಲ, ಅದ್ರ ಜೊತೆಗೆ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಕೋರ್ಸಸ್ ಕ್ಯಾನ್ ಆಲ್ಸೋ ಬಿ ಆರ್ ಡನ್. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ಏನಂದರೆ CBCS ಸಿಸ್ಟಮ್ದು, ಸ್ಟೂಡೆಂಟ್ ಹ್ಯಾಸ್ ಎ ಫ್ರೀಡಮ್ ಟು ಕಂಪ್ಲೀಟ್ ದೇರ್ ಕೋರ್ಸಸ್ ಫ್ರಮ್ ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ ಅಟ್ ಡಿಫ್ರೆಂಟ್ ಪೀರಿಯಡ್ ಆಫ್ ಟೈಮ್. ಸೊ ಡಿಫ್ರೆಂಟ್ ಇನ್ಸ್ಟಿಟ್ಯೂಷನಲ್ಲಿ ಡಿಫ್ರೆಂಟ್ ಪೀರಿಯಡ್ ಆಫ್ ಟೈಮಲ್ಲಿ ಅವರೊಂದು ಕೋರ್ಸ್ನ ಕಂಪ್ಲೀಟ್ ಮಾಡುವಂಥ ಫ್ರೀಡಮ್ ಕೂಡ ಇರುತ್ತೆ. ಯಾಕೆ ಅಂತಂದರೆ ಒಂದು ಸೆಮ್ ಅಥವಾ ಒಂದು ಇಯರಲ್ಲಿ ಕಂಪ್ಲೀಟ್ ಆಗಿರೋ ಕೋರ್ಸಿನ ಕ್ರೆಡಿಟನ್ನು ಅವರು ಟ್ರಾನ್ಸ್ಫರ್ ಮಾಡ್ಬೋದು ಒಂದು ಇನ್ಸ್ಟಿಟ್ಯೂಷನಿಂದ ಇನ್ನೊಂದು ಇನ್ಸ್ಟಿಟ್ಯೂಷನಿಗೆ. ಇಟ್ ಪ್ರೊವೈಡ್ಸ್ ಅ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಆಲ್ಸೋ ಮೀಟ್ಸ್ ದ ರಿಕ್ವೈರ್ಮೆಂಟ್. ಆ್ಯಂಡ್ ನಾವಿಲ್ಲಿ ನೋಡ್ಬೋದು ಇನ್ನೊಂದು ಪಾಯಿಂಟು, ದ ಸ್ಟೂಡೆಂಟ್ಸ್ ಗೆಟ್ ಅ ಪ್ರಿವಿಲೇಜ್ ಟು ಚೂಸ್ ದ ಸಬ್ಜೆಕ್ಟ್ ಆಫ್ ದೇರ್ ಚಾಯ್ಸ್. ಸೊ ಅವರಿಗೆ ಯಾವ ಒಂದು ಸಬ್ಜೆಕ್ಟ್ ಬೇಕೋ ಅದನ್ನು ಚೂಸ್ ಮಾಡುವಂಥ ಒಂದು ಪ್ರಿವಿಲೇಜ್ ಸಿಗುತ್ತೆ. UGC has categorized ಮೆನ್ಷನ್ ಕೋರ್ ಕೋರ್ಸ್, ಎಲೆಕ್ಟಿವ್ ಕೋರ್ಸ್ ಅಂತ ಫೌಂಡೇಶನ್ ಕೋರ್ಸ್ ಅಂತ ಡಿವೈಡ್ ಮಾಡ್ತಾ ಹೋಗ್ತಾರೆ UGC ಅವರು. ಸೊ ಏನಿದು ಕೋರ್ ಕೋರ್ಸ್ ಆ್ಯಂಡ್ ಎಲೆಕ್ಟಿವ್ ಕೋರ್ಸಸ್ ಅಂತ ನಾವು ನೋಡೋದಾದರೆ, ಇನ್ ಕೋರ್ ಕೋರ್ಸಸ್ ದ ಸ್ಟೂಡೆಂಟ್ ಹ್ಯಾವ್ ಟು ಕಂಪಲ್ಸರಿ ಸ್ಟಡಿ ದ ಕೋರ್ ಆರ್ ಅ ಮೇನ್ ಸಬ್ಜೆಕ್ಟ್ ಟು ಫುಲ್ಫಿಲ್ ದ ರಿಕ್ವೈರ್ಮೆಂಟ್ ಆಫ್ ದ ಪ್ರೋಗ್ರಾಮ್. ಈಗ ಫಾರ್ ಎಕ್ಸಾಂಪಲ್ ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಇದೆ, ಅದನ್ನು ಫುಲ್ಫಿಲ್ಮೆಂಟ್ ಆಗಬೇಕು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ BA, BCom, BSc ಆ ಥರ ಯಾವುದಾದ್ರೂ ನೀವು ಚೂಸ್ ಮಾಡಿಕೊಂಡ್ರು ಕೆಲವೊಂದು ಸಬ್ಜೆಕ್ಟ್ ಅಂದರೆ ಕೆಲವೊಂದು ಕೋರ್ ಸಬ್ಜೆಕ್ಟ್ನ ಕಂಪಲ್ಸರಿಯಾಗಿ ಅವ್ರು ಓದಲೇಬೇಕು ಟು ಫುಲ್ಫಿಲ್ ದ requirement of that particular discipline. ಸೊ ಕೋರ್ ಕೋರ್ಸ್ ವಿಲ್ ಬಿ ದೇರ್ ಇನ್ ಎವ್ರಿ ಸೆಮಿಸ್ಟರ್. ಈಗ BSc ಅಂತ ನೀವು ಚೂಸ್ ಮಾಡಿಕೊಂಡ್ರೆ ಅದರಲ್ಲಿ BSc PCM ಅಥವಾ BSc CBC ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಕಂಪ್ಲೀಟಾಗಿ ಎಲ್ಲ ಸೆಮಿಸ್ಟರಲ್ಲೂ ಇದ್ದೇ ಇರುತ್ತೆ. ಆ ರೀತಿಯಾಗಿ ಮತ್ತು ಅದನ್ನು ನೀವು ಕಂಪಲ್ಸರಿ ಓದಲೇಬೇಕು.
ಎಲೆಕ್ಟಿವ್ ಕೋರ್ಸಸ್ ಅಂತ ಅಂದರೆ ದ ಸ್ಟೂಡೆಂಟ್ ಕ್ಯಾನ್ ಚೂಸ್ ಎನಿ ಪೇಪರ್ ಆಫ್ ಹಿಸ್ ಆರ್ ಹರ್ ಚಾಯ್ಸ್. ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟಿವ್ ಪೇಪರ್ಸ್ ಅಂತ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಆ ಥರ ಎಲೆಕ್ಟಿವ್ ಕೋರ್ಸಸ್ಗಳು ಬರ್ತಾ ಹೋಗುತ್ತೆ. ಅದನ್ನು ಚೂಸ್ ಮಾಡ್ಕೊಳ್ಬಹುದು. ಡಿಸಿಪ್ಲಿನ್ ಸ್ಪೆಸಿಫಿಕ್ ಎಲೆಕ್ಟಿವ್ ಕೋರ್ಸಸ್, ಇಟ್ ವಿಲ್ ಬಿ ಸಪೋರ್ಟ್ ಡಿಸಿಪ್ಲಿನ್ ಆಫ್ ಸ್ಟಡಿ ವಿತ್ ಅ ಮೇನ್ ಸಬ್ಜೆಕ್ಟ್. ಇಟ್ ಕುಡ್ ಪ್ರೊವೈಡ್ ಎಕ್ಸ್ಟೆಂಡ್ ಸ್ಕೋಪ್ ಆಫ್ ದ ಸ್ಟೂಡೆಂಟ್ಸ್ ಟು ಸ್ಟಡಿ ಫರ್ದರ್. ಅಂದರೆ ಇದೊಂದು ಸ್ವಲ್ಪ ನಮ್ಮ ನಾಲೆಡ್ಜ್ನ ಬ್ರಾಡರ್ ಮಾಡುತ್ತೆ. ಇಟ್ ಆಲ್ಸೋ ನಚಸ್ ಸ್ಟೂಡೆಂಟ್ಸ್ ಪ್ರೊಫಿಷಿಯನ್ಸಿ ಸ್ಕಿಲ್ಸ್ ಆಫ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್ ಜನರಿಕ್, ಎಲೆಕ್ಟಿವ್, ಪ್ರಾಜೆಕ್ಟು, ಅಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಸ್, ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸಸ್, ಆ ರೀತಿಯಾಗಿರ್ತಾ ಇರುತ್ತೆ. ಆ್ಯಂಡ್ ಇದು ಎವ್ರಿ ಸೆಮಿಸ್ಟರಲ್ಲೂ ಸೇಮ್ ಇರೋದಿಲ್ಲ, ಬೇರೆ ಬೇರೆ ಕೋರ್ಸಸ್ಗಳು ಇರ್ತಾ ಹೋಗುತ್ತೆ. ನೀವು ಅದನ್ನು ಚೂಸ್ ಮಾಡ್ಕೊಳ್ತಾ ಹೋಗ್ಬೋದು, ಆ ರೀತಿಯಾಗಿರುವಂಥದ್ದು. ನೆಕ್ಸ್ಟ್ ಫೌಂಡೇಶನ್ ಕೋರ್ಸಸ್. ದೇರ್ ಆರ್ 2 ಟೈಪ್ಸ್ ಆಫ್ ಫೌಂಡೇಶನ್ ಕೋರ್ಸಸ್. ಒಂದು ಕಂಪಲ್ಸರಿ, ಇನ್ನೊಂದು ಎಲೆಕ್ಟಿವ್ ಕೋರ್ಸಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಕಂಪಲ್ಸರಿ ಅಂದರೆ ಏನು, ಎಲೆಕ್ಟಿವ್ ಅಂದರೆ ಏನು ಅಂತ ನಾವು ನೋಡೋದಾದರೆ, ಕಂಪಲ್ಸರಿ ಫೌಂಡೇಶನ್ ಕೋರ್ಸಸ್ ಆರ್ ಕಂಟೆಂಟ್ ಬೇಸ್ಡ್ ವಿಚ್ ಲೀಡ್ಸ್ ದ ಸ್ಟೂಡೆಂಟ್ಸ್ for their knowledge improvement. They are compulsory for all the disciplines. ಸೊ ಈ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಏನಿರುತ್ತೆ ಅದು ಯಾವುದೇ ಒಂದು ಡಿಸಿಪ್ಲಿನ್ ಚೂಸ್ ಮಾಡಿದ್ರು ಅದಕ್ಕೆ ಕಂಪಲ್ಸರಿ ಮ್ಯಾಂಡೇಟ್ರಿ ಆಗಿ ಓದಬೇಕಾಗುತ್ತೆ. ಎಲೆಕ್ಟಿವ್ ಅಂದರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದಾಗೆ ನಿಮ್ಮ ಒಂದು ಇಂಟ್ರೆಸ್ಟ್ ಬೇಸ್ ಮೇಲೆ ನೀವು ಅದನ್ನು ಚೂಸ್ ಮಾಡ್ಕೊಳ್ತಾ ಹೋಗ್ಬೋದು. ದೋ UGC ಹ್ಯಾಸ್ ಗಿವನ್ ಅ ಗೈಡ್ಲೈನ್ಸ್ ಟು ಗೆಟ್ ಅ ಡಿಗ್ರಿ ಫಾರ್ BA, BCom, ಹಾನರ್ಸ್ ಆರ್ BSc. ಇಲ್ಲಿ ಯಾವ್ಯಾವ ರೀತಿ ಫಾಲೋ ಆಗ್ತಾ ಹೋಗುತ್ತೆ ಅಂದರೆ, ಸೆಮಿಸ್ಟರ್ ಸಿಸ್ಟಮ್ ಈಸ್ ಆಲ್ಸೋ ಫಾಲೋಡ್ ಆನ್ CBS ಸಿಸ್ಟಮ್. 2 semesters are conducted in a year where students performance gets evaluated. ಸೊ ಇದರಲ್ಲಿ 2 ಟೈಪ್ಸ್ ಆಗಿ ಮತ್ತೆ ನಾವು ಡಿವೈಡ್ ಮಾಡ್ತೀವಿ. ಏನು ಅಂದರೆ UGC ರೆಕಮೆಂಡ್ಸ್ ಲೆಟರ್ ಗ್ರೇಡ್ಸ್ ಆ್ಯಂಡ್ ಗ್ರೇಡ್ ಪಾಯಿಂಟ್ ಸಿಸ್ಟಮ್ ಟು ಬಿ ಅಪ್ಲೈಡ್. ಹಾಗಾದರೆ ಈ ಲೆಟರ್ ಗ್ರೇಡ್ಸ್ ಮತ್ತು ಗ್ರೇಡ್ ಪಾಯಿಂಟ್ಸ್ ಅಂದರೆ ಏನು ಅಂತ ನಾವಿಲ್ಲಿ ನೋಡ್ಬೋದು. ಗ್ರೇಡ್ ಆ್ಯಂಡ್ ಗ್ರೇಡ್ ಪಾಯಿಂಟ್ಸ್, ಈಗ ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಇವಾಗ ನೋಡ್ತಾ ಇರ್ತೀರಾ A+A ಅಂದರೆ ಬಂದಿರುವಂಥ ಎಲ್ಲ ಮಾರ್ಕ್ಸ್ನ ರೆಡ್ಯೂಸ್ ಮಾಡಿ ಈ ಒಂದು ಲೆಟರ್ ಗ್ರೇಡ್ಗೆ ತರ್ತಾರೆ. ಈಗ 10 ಅಂತ ಬಂದಿದೆ ಅಂದರೆ ಅವ್ರಿಗೆ ಕೊಡುವಂಥ ಲೆಟರ್ ಗ್ರೇಡ್ ಬಂದು O. ಇಫ್ ದೇ ಹ್ಯಾವ್ ಗಾಟ್ 9 ಅವ್ರಿಗೆ ಕೊಡುವಂಥ ಲೆಟರ್ A+. 8 ಅಂತ ಬಂದಿತ್ತು ಅಂತಂದರೆ A ಕೊಡ್ತಾರೆ. ಆ ರೀತಿಯಾಗಿರೋಂಥ ಒಂದೊಂದು ನಂಬರ್ಸ್ಗಳಿಗೆ ಒಂದೊಂದು ಲೆಟರ್ ಗ್ರೇಡ್ಸ್ ಇರ್ತಾ ಹೋಗುತ್ತೆ. ಇದನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಇದ್ರ ಬೇಸಿಸ್ ಆಗೋ ಕ್ವೆಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ನೀವು ಇದರಿಂದ ನಮಗೆ ಏನೇನೆಲ್ಲ ಯೂಸ್ ಈ ರೀತಿಯಾಗಿ ಒಂದು ಗ್ರೇಡ್ಸ್ನ ಕೊಡೋದ್ರಿಂದ ಅಂತಂದರೆ, ವೆನ್ ದೇರ್ ಆರ್ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್, CBSE ಸಿಸ್ಟಮ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್ ವಿತ್ ಆನ್ಲೈನ್ ಸಿಸ್ಟಮ್ ಟು ಮೀಟ್ ದ ರಿಕ್ವೈರ್ಮೆಂಟ್ಸ್ ಎಫೆಕ್ಟಿವ್ಲಿ. ಸೊ ಹೆಚ್ಚಿನ ರೀತಿಯಲ್ಲಿ ಅಂದರೆ ಮಕ್ಕಳುಗಳಿದ್ದಾಗ ಈ ಒಂದು CBSE ಸಿಸ್ಟಮ್ನ ನಾವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ಅಂದರೆ, ದ ಆನ್ಲೈನ್ ಸಿಸ್ಟಮ್ ಶುಡ್ ಬಿ ಯೂಸರ್ ಫ್ರೆಂಡ್ಲಿ ಆ್ಯಂಡ್ ಈಸಿ ಫಾರ್ ದ ಟೀಚರ್. ಇಟ್ ಶುಡ್ ಆಲ್ಸೋ ಬಿ ಏಬಲ್ ಟು ಪ್ರಿಂಟ್ ಅ ಮಾರ್ಕ್ ಶೀಟ್ ಆಸ್ ಪರ್ ದ ರಿಕ್ವೈರ್ಮೆಂಟ್ಸ್. ಸೊ ಇದನ್ನೆಲ್ಲ ನಾವು ನೋಡ್ತಾ ಹೋಗ್ಬೋದು. ಹಾಗಾದರೆ ಈ ಒಂದು CBCS ಸಿಸ್ಟಮಲ್ಲಿ ನಾವು SGPA ಮತ್ತು CGPA ಅಂತ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಏನು SGPA ಅಂದರೆ, SGPA ಇಸ್ ನಥಿಂಗ್ ಬಟ್ ಸೆಮಿಸ್ಟರ್ ಗ್ರೇಡ್ ಪಾಯಿಂಟ್ ಆವ್ರೇಜ್. CGPA ಅಂದರೆ ಕ್ಯುಮುಲೇಟಿವ್ ಗ್ರೇಡ್ ಪಾಯಿಂಟ್ ಆವ್ರೇಜ್. SGPA ಇಸ್ ಫಾರ್ ಪರ್ಟಿಕ್ಯುಲರ್ ಸೆಮಿಸ್ಟರ್. ಕ್ಯುಮುಲೇಟಿವ್ ಅಂದರೆ ಫಾರ್ ಕಂಪ್ಲೀಟ್ ಕೋರ್ಸ್. ಇದನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ಸೆಮಿಸ್ಟರ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, SGPAನ ಶಾರ್ಟ್ ಫಾರ್ಮಲ್ಲಿ SI ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಇದಕ್ಕೆ ಯೂಸ್ ಮಾಡುವಂತಹ ಫಾರ್ಮುಲಾ SGPA is equal to CI into GI divided by CI ಅಂತ ಇದೆ. ಏನು CI ಅಂತ ಅಂದರೆ ಟೋಟಲ್ ನಂಬರ್ ಆಫ್ ಕ್ರೆಡಿಟ್ಸ್ ಇನ್ ದಟ್ ಸೆಮಿಸ್ಟರ್. ಸೊ ಎಷ್ಟು ನಂಬರ್ ಆಫ್ ಕ್ರೆಡಿಟ್ ಸಿಕ್ಕಿದೆ ನಮಗೆ ಒಂದು ಫಸ್ಟ್ ಸೆಮ್ಮಲ್ಲಿ ಅನ್ನೋವಂಥದ್ದು, ಅಂದರೆ ಪರ್ಟಿಕ್ಯುಲರ್ ಸೆಮ್ಮಲ್ಲಿ. GI ಅಂದರೆ ಗ್ರೇಡ್ ಪಾಯಿಂಟ್ಸ್ ಸ್ಕೋರ್ಡ್ ಬೈ ದ ಸ್ಟೂಡೆಂಟ್ ಇನ್ ದ ಕಂಪ್ಲೀಟ್ ಕೋರ್ಸ್. ಸೊ ಕಂಪ್ಲೀಟ್ ಕೋರ್ಸಲ್ಲಿ ಎಷ್ಟು ಗ್ರೇಡ್ ಪಾಯಿಂಟ್ಸ್ನ ತೊಗೊಂಡಿದ್ದಾರೆ ಅವೆರಡು ಮಲ್ಟಿಪ್ಲಿಕೇಶನ್ ಮಾಡಿ ಅದರ ಡಿವಿಷನ್ ಮಾಡಿದಾಗ ನಮಗೆ SGPA ಸಿಗುತ್ತೆ. ಅದೇ ರೀತಿ ನಮಗೆ ಹೋಲ್ ಕೋರ್ಸ್ದು ಬೇಕು, CGPA ಬೇಕು ಅಂತಂದರೆ CI ಇಂಟು SI ಡಿವೈಡೆಡ್ ಬೈ CI ಅಂತ ಮಾಡ್ತೀವಿ. ಸೊ ಸೆಮಿಸ್ಟರ್ ಸ್ಕೀಮ್ ಅಂದರೆ ಗ್ರೇಡ್ ಪಾಯಿಂಟ್ಸ್ ತೊಗೊಳ್ತೀವಿ, ಟೋಟಲ್ ನಂಬರ್ ಆಫ್ ಕ್ರೆಡಿಟ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಸೆಮಿಸ್ಟರ್ ಆ್ಯಂಡ್ ದ SI ಹೋಲ್ ಡಿವೈಡೆಡ್ ಬೈ CI ಮಾಡ್ತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ನಾವು ಮಾಡ್ತಾ ಹೋಗುವಂಥದ್ದು. ಫೈಂಡ್ ಬಿಲೋ ದ ಇಲಸ್ಟ್ರೇಟಿವ್ ಕಾಂಪಿಟೇಷನ್ ಆಫ್ SGPA. ಯಾವ ರೀತಿಯಾಗಿ ಕಂಡಕ್ಟ್ ಮಾಡ್ತಾರೆ ಅಂತ ನಾವು ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಕೋರ್ಸ್ ಇದೆ. ಕೋರ್ಸಲ್ಲಿ ನಮಗೆ ಕೋರ್ಸ್ 1ರಲ್ಲಿ ನಮಗೆ ಕ್ರೆಡಿಟ್ ಪಾಯಿಂಟ್ 3 ಬಂದಿದೆ. ಅದು ಲೆಟರ್ ಗ್ರೇಡ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಗ್ರೇಡ್ ಲೆಟರ್ A ಇತ್ತು ಅಂತಂದರೆ ಅದಕ್ಕಿರುವಂತಹ ಮಾರ್ಕ್ಸ್ ಎಷ್ಟು ಅಂತ ಹೇಳಿದೆ, 8 ಅಂತ ಹೇಳಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದು, ಗ್ರೇಡ್ ಲೆಟರ್ A ಇತ್ತು ಅಂದರೆ ಗ್ರೇಡ್ ಪಾಯಿಂಟ್ಸ್ ಬಂದುಬಿಟ್ಟು 8 ಅಂತ ಆಗುತ್ತೆ. ಸೊ ಅದನ್ನು ಏನು ತೊಗೊಂಡಿದ್ದಾರೆ, ಸೊ ಗ್ರೇಡ್ ಲೆಟರ್ A 3, ಗ್ರೇಡ್ ಪಾಯಿಂಟ್ 8. ಸೊ 3 into 8 ಕ್ರೆಡಿಟ್ ಟು ಸ್ಕೋರ್ ಆಫ್ ದಟ್ ಪರ್ಟಿಕ್ಯುಲರ್ ಸೆಮಿಸ್ಟರ್ ಆ್ಯಂಡ್ ಆ ಒಂದು ಪರ್ಟಿಕ್ಯುಲರ್ ಸೆಮಿಸ್ಟರ್ನ ಗ್ರೇಡ್ ಪಾಯಿಂಟ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 24 ಬರ್ತಾ ಹೋಗುತ್ತೆ. ಈ ರೀತಿಯಾಗಿರುವಂಥದ್ದು ಸೆಮಿಸ್ಟರ್ 1, ಸೆಮಿಸ್ಟರ್ 2, 3, 4, 5, 6 ಎಲ್ಲ ಸೆಮಿಸ್ಟರ್ಸ್ಗಳದನ್ನು ಮಾಡ್ತಾ ಹೋದಾಗ ನಮಗೆ ಓವರಾಲ್ ಇಷ್ಟು ಬಂದಿದೆ ಅಂತ ಅಂದ್ಕೊಳ್ಳಿ. ಸೊ SGPA ನಾವು ಏನು ಮಾಡ್ತೀವಿ, ಓವರಾಲ್ ಕ್ರೆಡಿಟ್ ಕೋರ್ಸ್ಗಳು ಎಷ್ಟು ಬಂದಿರುತ್ತೋ ಅದರಿಂದ ನಾವು ಡಿವೈಡ್ ಮಾಡೋದು ಹೋದಾಗ ನಮಗೆ ಒಂದು ವ್ಯಾಲ್ಯೂ ಬರುತ್ತೆ. ದಟ್ ಈಸ್ ದ ಕ್ರೆಡಿಟ್ ಪಾಯಿಂಟ್ ಆಫ್ ಸೆಮಿಸ್ಟರ್ ಗ್ರೇಡ್ ಪಾಯಿಂಟ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಇಯರ್ ಅನ್ನುವಂಥದ್ದು.
ಅದೇ ಕ್ಯುಮುಲೇಟಿವ್ ನಾವು ಮಾಡ್ತಾ ಹೋದಾಗ ಕ್ರೆಡಿಟ್ ಎಷ್ಟು ಬಂದಿದೆ ಒಂದು ಕೋರ್ಸಲ್ಲಿ ಅಂತ ನಾವು ನೋಡ್ತಾ ಹೋಗ್ತೀವಿ. ಕೋರ್ಸ್ 1ಅಲ್ಲಿ ಎಷ್ಟು ಕ್ರೆಡಿಟ್ ಬಂದಿದೆ, ಕೋರ್ಸ್ 2ಅಲ್ಲಿ, ಅದು ಸೆಮಿಸ್ಟರ್ 2ಅಲ್ಲಿ ಸುಮ್ಮನೆ ನಾನು ಆ್ಯಾವ್ರೇಜಲ್ಲಿ ತೊಗೊಂಡಿರೋದು ಅಷ್ಟೇ. ಸೊ ಕ್ರೆಡಿಟ್ಗಳು ಎಷ್ಟು ಕೊಟ್ಟಿದ್ದಾರೆ ಅದಕ್ಕೆ SGPA ಈ ರೀತಿಯಾಗಿ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕಂಪ್ಲೀಟಾಗಿ ಈಗ ಸೆಮಿಸ್ಟರ್ 1ಗೆ ಇಷ್ಟು SGPA ಬಂದಿದೆ, ಸೆಮಿಸ್ಟರ್ 2ಗೆ ಇಷ್ಟು ಬಂದಿದೆ, ಸೆಮಿಸ್ಟರ್ 3ಗೆ ಇಷ್ಟು ಬಂದಿದೆ. ಇದನ್ನೆಲ್ಲ ಓವರಾಲ್ ಆ್ಯಡ್ ಮಾಡಿದ್ರೆ ನಮಗೆ ಒಂದು ಇಯರ್ ಅಂದರೆ ನಾಟ್ ಇಯರ್, ಒಂದು ಕಂಪ್ಲೀಟ್ ಕೋರ್ಸ್ ಅಂದರೆ 3 years ಕೋರ್ಸಿನ ಒಂದು ಕ್ಯುಮುಲೇಟಿವ್ ಥಿಂಗ್ಸ್ ಸಿಗ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು CGPA ಇಸ್ ಈಕ್ವಲ್ ಟು ಇಲ್ಲಿದೆ ನೋಡಿ, ಕ್ರೆಡಿಟ್ ಇಂಟು SGPA 20 ಇಂಟು 6.9, 22 ಇಂಟು 7.8, ನೆಕ್ಸ್ಟ್ 25 ಇಂಟು 5.6, ನೆಕ್ಸ್ಟ್ 26 ಇಂಟು 6.0, 26 ಇಂಟು 6.3 ಈ ರೀತಿ ಮಾಡ್ತಾ ಹೋಗ್ತಾ ಡಿವೈಡೆಡ್ ಬೈ 114 ಮಾಡ್ತಾರೆ. ಬಿಕಾಸ್ ಆಲ್ ದ ಸೆಮಿಸ್ಟರ್ಸ್ ಇದನ್ನೆಲ್ಲ ಆ್ಯಡ್ ಮಾಡ್ತಾ ಹೋದಾಗ ನಮ್ಗೆ ಬರುವಂತಹ ವ್ಯಾಲ್ಯೂ 144 ಮಾಡಿದಾಗ 6.73, ಅಲ್ಲಿಗೆ 6.73 ಈಸ್ ಯುವರ್ CGPA ಆಫ್ ದಟ್ ಪರ್ಟಿಕ್ಯುಲರ್ ಕೋರ್ಸ್. ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ಗಳಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಅದನ್ನು ಕೊಟ್ಟಿರ್ತಾರೆ. ಸೊ ಯೂಶಲ್ ಆಗಿ ಈಗ ಎಲ್ಲ ಕಡೆ ಫಾಲೋ ಮಾಡ್ತಿರುವಂಥದ್ದು CBS ಸಿಸ್ಟಮ್ ಆ್ಯಂಡ್ ಇದ್ರ ಮೇಲೆ ತುಂಬ ಕ್ವೆಶನ್ಸ್ಗಳನ್ನ ಕೂಡ ಫ್ರೇಮ್ ಮಾಡಿದ್ದಾರೆ. ಸೊ ಬೇಸ್ಡ್ ಆನ್ ದ ಅಬೋ ಎಕ್ಸಾಂಪಲ್ ಆನ್ ಲೆಟರ್ ಗ್ರೇಡ್ಸ್ ಆಫ್ ಲೆಟರ್ ಪಾಯಿಂಟ್ಸ್, SGPA CGPA ಸ್ಟೂಡೆಂಟ್ಸ್ ರಿಸಲ್ಟ್ಸ್ ಆರ್ ಕನ್ಸಾಲಿಡೇಟೆಡ್ ಫಾರ್ ಈಚ್ ಸೆಮಿಸ್ಟರ್ ಆ್ಯಂಡ್ ಕನ್ಸಾಲಿಡೇಟೆಡ್ ರಿಪೋರ್ಟ್ ಆರ್ ಮೇಡ್ ಇಂಡಿಕೇಟಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ದ ಸ್ಟೂಡೆಂಟ್ಸ್ ಆಫ್ ಆಲ್ ದ ಸೆಮಿಸ್ಟರ್. ಸೊ ಇದನ್ನು ಮಾಡುವಂಥದ್ರಿಂದ ಏನು ಬದಲಾವಣೆಗಳನ್ನು ನಾವು ತರ್ಬೋದು ಅಂತಂದರೆ, ದಸ್ ವಿ ಕ್ಯಾನ್ ಸೇ UGC ಆ್ಯಂಡ್ NBA ಹ್ಯಾವ್ ಡನ್ ಕಮಾಂಡಬಲ್ ಜಾಬ್ ಟು ಮೇಕ್ ಅನ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಆಸ್ ಫಾರ್ ಆಸ್ ಪಾಸಿಬಲ್ ವಿತ್ ದ ಗ್ಲೋಬಲ್ ಪೇರ್. We are sure gradually with more effective measures of Indian system. ಫಾರ್ ಎಕ್ಸಾಂಪಲ್ ಈಗ 75%, 85% ಅಂದಾಗ ಆ ಒಂದು ಪರ್ಸೆಂಟೇಜಸ್ಗಳು ಕೆಲವೊಂದು ಮಕ್ಕಳನ್ನ ಹಿಂಡರ್ ಮಾಡ್ಬೋದು. ಅದೇ ನಾವು ಗ್ರೇಟ್ ಪಾಯಿಂಟ್ಸ್ ಹೇಳ್ತಾ ಹೋದಾಗ ಅಂದರೆ ದೇ ವಿಲ್ ಗೇನ್ ಅ ಮೋರ್ ಕಾನ್ಫಿಡೆನ್ಸ್ ಅನ್ನೋವಂಥದ್ದಾಗಿರ್ಬೋದು. ಸೊ ಈ ಒಂದು ಕಂಪ್ಲೀಟ್ ಕ್ರೆಡಿಟ್ ಸಿಸ್ಟಮ್ ಬಗ್ಗೆ ಇರುವಂತಹ ವಿಡಿಯೋದ PDF ಲೈಕ್ ಕಂಪ್ಲೀಟ್ ಚಾಪ್ಟರ್ PDF ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಅದನ್ನ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.